ಓಕೆ, ಗುಡ್ ಮಾರ್ನಿಂಗ್. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವೇನ್ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ, ಜೀವಾಮೃತವನ್ನ ತಯಾರಿಸುವಂತಹ ಒಂದು ವಿಧಾನದ ಬಗ್ಗೆ ಮತ್ತೆ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇರುವಂತದ್ದು. ಸೊ ಈ ಒಂದು ಜೀವಾಮೃತ ಬಗ್ಗೆ ನಾವೇನೀಗ ತಿಳ್ಕೊಬೇಕು ಅಂತ ಹೊರಟಿದೀವಿ. ಈ ಒಂದು ಜ್ಞಾನವನ್ನ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಅಥವಾ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಏನಿದೆ, ಅದರ ಒಂದು ಸಂಶೋಧಕರು ಅಂತಾನೆ ಹೇಳ್ಬೋದು, ಒಂದು ಉಪನ್ಯಾಸಕರು ಅಂತಾನೆ ಹೇಳ್ಬೋದು. ಭಾರತದ ಕೃಷಿಕ ರತ್ನ ಅಂತಾನೆ ಕರೀತಾರೆ. ಸುಭಾಷ್ ಪಾಳೇಕರ್ ಅವರ ಜ್ಞಾನದ ಆಧಾರದ ಮೇಲೆ ಈ ಒಂದು ತರಬೇತಿ ಅಥವಾ ಜೀವಾಮೃತ, ಘನ ಜೀವಾಮೃತ ತಯಾರಿಸುವಂಥದ್ದು ಹೇಗೆ ಅನ್ನೋದನ್ನ ಮತ್ತೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಈ ಸೆಷನ್ ಅನ್ನ ಕಂಪ್ಲೀಟ್ಲಿ ಅಟೆಂಡ್ ಆಗಿ. ಓಕೆ, ಮೊದಲನೇದಾಗಿ ಜೀವಾಮೃತ. ಓಕೆ, ಹೆಸರಲ್ಲೇ ಇದೆ ಅಮೃತ ಅಂತ ಹೇಳಿ. ಜೀವ ಅಮೃತ ಅಂತಂದ್ರೆ ಇದು ನಮ್ಮ ಮಣ್ಣಿಗೆ ಒಂದು ಜೀವವನ್ನ ಕೊಡುವಂತ ಅಮೃತವಾದಂತ ಒಂದು ಜೀವಾಮೃತ ಅಂತಾನೆ ಹೇಳ್ಬೋದು. ಒಂದು ಅದ್ಭುತವಾದಂತಹ ಒಂದು ಕೃಷಿ ಉತ್ಪನ್ನ ಅಂತಾನೆ ಹೇಳ್ಬೋದು. ಮತ್ತೆ ಕಂಪ್ಲೀಟ್ಲಿ ಝೀರೋ ಖರ್ಚಲ್ಲೇ ನಾವು ಇದನ್ನ ತಯಾರು ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಇದಕ್ಕೆ ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, 200 ಲೀಟರ್ ನೀರಿಗೆ 10 kg ದೇಶಿ ಆಕಳ ಸಗಣಿ, 10 ಲೀಟರ್ ದೇಶಿ ಆಕಳ ಗಂಜಲ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 ಹಿಡಿ ನಿಮ್ಮ ಹೊಲ ಏನಿರುತ್ತೆ ಅದ್ರ ಬದುವಿನಲ್ಲಿರುವಂತ ಮಣ್ಣು. ಇಷ್ಟನ್ನು ಏನ್ ಮಾಡ್ಬೇಕು, 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, 10 kg ದೇಶಿ ಆಕಳ ಸಗಣಿ, 10 ಲೀಟರ್ ದೇಶಿ ಆಕಳ ಗಂಜಲ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 ಹಿಡಿ ಹೊಲದ ಬದುವಿನ ಮಣ್ಣು. ಓಕೆ, ನೆಕ್ಸ್ಟ್, ನೆರಳಿನಲ್ಲಿರುವ ಸಿಮೆಂಟ್ ತೊಟ್ಟಿಯಲ್ಲಿ ಇವುಗಳನ್ನು ಬೆರೆಸಿ. ಓಕೆ, ನೆರಳಲ್ಲಿರ್ಬೇಕು. ನೀವು ಯಾವ ಒಂದು ತೊಟ್ಟಿಗೆ ಇದನ್ನ ಮಿಕ್ಸ್ ಮಾಡ್ತಿರೋ, ಓಕೆ, ಇಲ್ಲಿ 200 ಲೀಟರ್ಗೆ ಎಷ್ಟು ಹಾಕ್ಬೇಕು ಅಂತ ಹೇಳಿದೀವಿ. ನಿಮ್ಮ ತೊಟ್ಟಿ ಎಷ್ಟು ಲೀಟರ್ ನೀರು ಹಿಡಿಸುತ್ತೋ ಸಿಮೆಂಟ್ ಇಂದು, ಅದ್ರ ಆಧಾರದ ಮೇಲೆ ನೀವು ಆ ಒಂದು ಪ್ರಮಾಣವನ್ನ ವ್ಯತ್ಯಾಸ ಮಾಡ್ಕೋಬಹುದು. ಓಕೆ, ನೆರಳಲ್ಲಿರುವಂತಹ ಒಂದು ಸಿಮೆಂಟ್ ತೊಟ್ಟಿಯಲ್ಲಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ 48 ಗಂಟೆಗಳ ಅವಧಿಗೆ ಇರಿಸುವುದು. ಓಕೆ, ಮಿಕ್ಸ್ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಡಬೇಕು. ಎಲ್ಲಿ ತನಕ? ಬೇಸಿಗೆ ಕಾಲ ಮತ್ತೆ ಮಳೆಗಾಲದಲ್ಲಿ 48 ಗಂಟೆ, ಚಳಿಗಾಲದಲ್ಲಿ 72 ಗಂಟೆ ಅವಧಿಗೆ ಇರಿಸುವುದು. ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಡಬೇಕು. ಮಳೆಗಾಲ ಮತ್ತೆ ಬೇಸಿಗೆಯಲ್ಲಿ 48 ಗಂಟೆ, ಚಳಿಗಾಲದಲ್ಲಿ 72 ಅವರ್ಸ್, 72 ಗಂಟೆ. ಓಕೆ, ಇದರಿಂದ ಅಲ್ಲಿ ಅನೇಕ ಹಾರ್ಮೋನ್ಗಳ ಉತ್ಪತ್ತಿಗೆ ಶ್ರೇಯಸ್ಕರ. ನೆಕ್ಸ್ಟ್, ಜೀವಾಮೃತದ ಈ ತೊಟ್ಟಿಯನ್ನು ಒದ್ದೆಯಾದ ತೆಳುವಾದ ಗೋಣಿ ಚೀಲದಿಂದ ಬಾಯಿ ಕಟ್ಟಬೇಕು. ಓಕೆ, ನಿಮ್ಮ ತೊಟ್ಟಿ ಏನ್ ಇರ್ತದೆ ಅದಕ್ಕೆ ಒಂದು ತೆಳುವಾಗಿರುವಂತಹ ಒಂದು ಗೋಣಿ ಚೀಲದಿಂದ ಅದನ್ನ ಕಂಪ್ಲೀಟ್ಲಿ ಕವರ್ ಮಾಡಬೇಕು. ಓಕೆ, ದಿನಕ್ಕೆ 3 ಬಾರಿ, ಓಕೆ, ದಿನಕ್ಕೆ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಕೋಲಿನಿಂದ ಚೆನ್ನಾಗಿ ಮಿಶ್ರಣವನ್ನು ಕಲಸಬೇಕು. ಓಕೆ, ಏನ್ ಮಾಡ್ಬೇಕು? 3 ಬಾರಿ ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಬಲದಿಂದ ಎಡಕ್ಕೆ 3 ಬಾರಿ ದಿನದಲ್ಲಿ. ಅಂದ್ರೆ ಒಂದ್ಸಲ ಕೋಲ್ ತಗೊಂಡು 3 ಸಲ ಮಿಕ್ಸ್ ಮಾಡೋದು ಅಂತಲ್ಲ. ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ, ಈ ತರ ದಿನದಲ್ಲಿ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಕೋಲಿನಿಂದ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೆಕ್ಸ್ಟ್, ಇದಾಗ್ತಾ ಈ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಗೋಣಿ ಚೀಲ ನಾವು ಮುಚ್ಚಿರ್ತೀವಲ್ಲ, ಅದ್ರ ರಂಧ್ರದಿಂದ ಆ ಒಳಗಡೆ ನಾವಿಷ್ಟೆಲ್ಲ ಸಾವಯವ ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳನ್ನ ಹಾಕಿರೋದ್ರಿಂದ ಆ ಗೋಣಿ ಚೀಲದಲ್ಲಿ ರಂಧ್ರಗಳಿರುತ್ತಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಒಳಗಡೆ ಪ್ರೋಸೆಸ್ ಕಳೆಯುವಿಕೆ ಆಗ್ತಾ ಇರುತ್ತೆ.
ಆ ಕಳಿಯುವಿಕೆ ಪ್ರಕ್ರಿಯೆಯಿಂದ ಒಂದು ಮೀಥೇನ್, ಇನ್ನೊಂದು ಕಾರ್ಬನ್ ಮೊನಾಕ್ಸೈಡ್, ಈ ಒಂದು ಗ್ಯಾಸ್ ಉತ್ಪತ್ತಿ ಆಗತ್ತೆ. ಓಕೆ, ಇದು ಅವಶ್ಯಕತೆ ಇಲ್ಲದೆ ಇರುವಂತದ್ದು. ಇದೇನಾಗುತ್ತೆ, ಹೊರಗಡೆ ಹೋಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಮೀಥೇನ್ ಆ ರಂಧ್ರಗಳ ಮುಖಾಂತರ ಏನಾಗುತ್ತೆ, ಆಚೆ ಹೋಗುತ್ತೆ. ಓಕೆ, ನೆಕ್ಸ್ಟ್, ಹೀಗೆ ಸಿದ್ಧಗೊಂಡ ಜೀವಾಮೃತವನ್ನು 5 ರಿಂದ 7 ದಿನಗಳ ಒಳಗಾಗಿ 1 ಎಕರೆ ಕ್ಷೇತ್ರಕ್ಕೆ ತೇವಾಂಶ ಇರುವಾಗ ಮಾತ್ರ ಭೂಮಿಗೆ ಹಾಕಬೇಕು. ಸೊ ಈ ತರ ಒಂದು ಪ್ರೋಸೆಸ್ ಆದ್ಮೇಲೆ, ಓಕೆ, 5 ರಿಂದ 7 ದಿನಗಳ ಒಳಗಡೆ, ತುಂಬಾ ಜನ ನಾನು ಹೇಳೋದು ಕೇಳಿದ್ದೀನಿ, ಸರ್ ಒಂದು 15 ದಿವಸ ಜೀವಾಮೃತ ಮಾಡಿ ಇಟ್ಟಿದ್ದೀನಿ, ಇನ್ನೇನ್ ಹಾಕ್ಬೇಕು ಸರ್ ಅಂತಿರ್ತಾರೆ. ಸೊ ಇದೆಲ್ಲದು ಸಾವಯವ ಪದ್ಧತಿ ಆದ್ರೂ ಕೂಡ ಸಾವಯವದಲ್ಲೂ ಕೂಡ ಒಂದು ವೈಜ್ಞಾನಿಕ ಮಾಹಿತಿ ಇರುತ್ತೆ. ಸೊ ಎಷ್ಟು ದಿನದೊಳಗಡೆ ಬಳಸಬೇಕು, ಅದ್ರ ಲೇಟಾಗಿ ಬಳಸಿದ್ರೆ ಏನಾಗುತ್ತೆ, ಅವೆಲ್ಲವನ್ನು ತಿಳ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಓಕೆ, ಕಂಪಲ್ಸರಿ ನೀವು ಜೀವಾಮೃತವನ್ನ ಇವತ್ತು ಇವತ್ತು ಮಿಕ್ಸ್ ಮಾಡಿ ಇಟ್ಟಿದ್ದೀರಾ, ದಿನಕ್ಕೆ 3 ಸಲ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ತಿದ್ದೀರಾ. ಮಳೆಗಾಲ ಮತ್ತೆ ಬೇಸಿಗೆಗಾಲದಲ್ಲಿ 2 ದಿನ, ಚಳಿಗಾಲದಲ್ಲಿ 3 ದಿನ. ಸೊ ಇದಾದ ತಕ್ಷಣ ವಿತಿನ್ 5 to 7 days ಒಳಗಡೆ ಸೊ ನಾವೇನ್ ಮಾಡ್ಬೇಕಾಗತ್ತೆ, ಈ ಜೀವಾಮೃತವನ್ನ 200 ಲೀಟರ್ ಡೋಸೇಜ್ ನಾವು ಅವಾಗ್ಲೇ ಏನ್ ಹೇಳ್ದೆ, ಇದು 1 ಎಕರೆಗೆ ಬಳಸುವಂಥದ್ದು. ಭೂಮಿಯಲ್ಲಿ ತೇವಾಂಶ ಇದ್ದಾಗ್ಲೇನೆ ನಾವು ಜೀವಾಮೃತವನ್ನ ಕೊಡ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಜೀವಾಮೃತ ಒಂದು ಸೂಕ್ಷ್ಮಾಣುಗಳ ಸಮುಚ್ಚಯ ಆಗಿರೋದ್ರಿಂದ, ಸೊ ಭೂಮಿಗೆ ಕೊಟ್ಟಾಗ ಹೀಟ್ ಇತ್ತು ಭೂಮಿಲಿ ಅಂತಂದ್ರೆ ಆ ಸೂಕ್ಷ್ಮಾಣು ಜೀವಿಗಳಿಗೆ ಸೂಕ್ತವಾದಂತ ವಾತಾವರಣ, ಪರಿಸರ ಇರೋದಿಲ್ಲ. ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಾಯ್ಬೇಕಾಗತ್ತೆ. ಯಾವಾಗ ಭೂಮಿಯಲ್ಲಿ ತೇವಾಂಶ ಇರುತ್ತೋ ಅವಾಗ ಜೀವಾಮೃತಕ್ಕೆ ಒಂದು ಸೂಕ್ತವಾದ ವಾತಾವರಣ. ಹಾಗಾಗಿ ತೇವಾಂಶ ಇದ್ದಾಗ್ಲೇನೆ ಜೀವಾಮೃತವನ್ನ ಕೊಡ್ಬೇಕು. ಓಕೆ, ನೆಕ್ಸ್ಟ್, ಜೀವಾಮೃತ ಸಸ್ಯ ಸಂಕುಲಕ್ಕೆ ಆಹಾರವಾಗಿರದೆ ಬೆಳೆಗೆ ಲಭ್ಯವಾಗದ ಸ್ವರೂಪದಲ್ಲಿರುವ ಅನ್ನ ಘಟಕಗಳನ್ನು ಲಭ್ಯ ಸ್ವರೂಪಕ್ಕೆ ಪರಿವರ್ತಿಸುವ ಅನಂತಾನಂತ ಕೋಟಿ ಸೂಕ್ಷ್ಮಾಣು ಜೀವಿಗಳ ಮಹಾಸಾಗರವಾಗಿದೆ. ತುಂಬಾ ಜನ ಜೀವಾಮೃತ ಅಂದ್ರೆ ಏನ್ ಅನ್ಕೊಂಡಿದೀವಿ, ಸರ್ ನಮ್ ಗಿಡಗಳಿಗೆ ಗೊಬ್ಬರ ಅಂತ ಅನ್ಕೊಂಡಿದೀವಿ. ಜೀವಾಮೃತ ಅನ್ನೋದು ಸಸ್ಯ ಸಂಕಲಕ್ಕೆ ಆಹಾರ ಅಲ್ಲ, ಅದು ಡೈರೆಕ್ಟ್ ಫುಡ್ ಅಲ್ಲ ಗಿಡಕ್ಕೆ. ಮತ್ತೆ ಜೀವಾಮೃತ ಏನಕ್ಕೆ ಬಳಸಬೇಕು, ಇದು ನಮ್ಮ ಭೂಮಿಯಲ್ಲಿ ಅನೇಕ ರೀತಿಯ ಅನ್ನ ಘಟಕಗಳು, ಸಿಂಪಲ್ ಆಗಿ ಪೋಷಕಾಂಶಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪೋಷಕಾಂಶಗಳು ಏನಿರುತ್ತೆ ಅದು ಬೆಳೆಗೆ ಸಿಗದೇ ಇರುವಂತ ರೂಪದಲ್ಲಿ ಇರ್ತವೆ. ಓಕೆ, ಲಭ್ಯವಾಗದ ಸ್ವರೂಪದಲ್ಲಿ ಇರ್ತದೆ. ಸೊ ಆ ಲಭ್ಯವಾಗದ ಸ್ವರೂಪದಲ್ಲಿರುವಂತ ಅನ್ನ ಘಟಕಗಳನ್ನ ಲಭ್ಯವಾಗುವಂತಹ ಸ್ವರೂಪಕ್ಕೆ ಬದಲಾಯಿಸುವಂತಹ ಅಥವಾ ಪರಿವರ್ತಿಸುವಂತಹ ಅನಂತಾನಂತ ಕೋಟಿ 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 ಕೋಟಿಗಟ್ಲೆ ಸೂಕ್ಷ್ಮಾಣು ಜೀವಿಗಳಿರುವಂತಹ ಒಂದು ಮಹಾಸಾಗರವೇ ಈ ಒಂದು ಜೀವಾಮೃತ. ಓಕೆ, ಯಾಕೆ ಜೀವಾಮೃತ ಮಾಡ್ಬೇಕಂದ್ರೆ ಅಷ್ಟು ಕೋಟ್ಯಾನುಕೋಟಿಗಟ್ಲೆ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಉತ್ಪತ್ತಿ ಆಗಿರುತ್ತೆ ಆ ಒಂದು ಪ್ರೋಸೆಸ್ ಅಲ್ಲಿ. ಓಕೆ, ಸೊ ಹಾಗಾಗಿ ಇದನ್ನ ನಾವು ಬಳಸಬೇಕು. ಓಕೆ, ನೆಕ್ಸ್ಟ್, ಕೋಶ ವಿಭಜನೆಯಿಂದಾಗಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಪ್ರತಿ 20 ನಿಮಿಷಕ್ಕೆ ದ್ವಿಗುಣಗೊಳಿಸುವ ಜೀವಾಮೃತವನ್ನು ಹೆಪ್ಪು ಎಂದೇ ಹೇಳಬಹುದು. ಈಗ ನೋಡಿ, ನಮಗೆ ಮೊಸರು ಬೇಕು ಅಂದ್ರೆ ನಾವೇನ್ ಮಾಡ್ಕೊಳ್ತೀವಿ, ಹಾಲಿರುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಮೊಸರು ಅಂದ್ರೆ ಹೆಪ್ಪು ಅಂತ ನಾವು ಹೇಳ್ತೀವಲ್ಲ, ಅದನ್ನ ಹಾಕಿದ ತಕ್ಷಣ ಇಡೀ ಹಾಲು ಏನಾಗುತ್ತೆ, ಮೊಸರಾಗತ್ತೆ. ಅದೇ ತರ ಜೀವಾಮೃತದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ 20 ನಿಮಿಷಕ್ಕೆ ಅದರಲ್ಲಿ ಎಷ್ಟೋ ಕೋಟಿ ಇರುತ್ತಲ್ಲ ಸೂಕ್ಷ್ಮಾಣು ಜೀವಿಗಳು, ಅದು ವಿತಿನ್ 20 ಮಿನಿಟ್ಸ್ ಅಷ್ಟೊತ್ತಿಗೆನೆ ಅದ್ರ ಡಬಲ್ ಆಗುತ್ತೆ. ಈಗ ನೋಡಿ, ಮೊಸರು ನಾವು ಹಾಲಿಗೆ ಚೂರೆ ಹಾಕೋದು, ಅದು ಹೆಂಗೆ ಅಷ್ಟು ಹಾಲಿರೋದು ಮೊಸರಾಯ್ತು, ಅದ್ರಲ್ಲಿರುವಂತ ಬ್ಯಾಕ್ಟೀರಿಯಾದಿಂದನೇ ಹೆಪ್ಪನ್ನ ನಾವು ಯಾವಾಗ ಹಾಲಿಗೆ ಹಾಕ್ತಿವೋ ಅದು ಮೊಸರಾಗೋದು ಬ್ಯಾಕ್ಟೀರಿಯಾಯಿಂದ. ಹಾಗೇನೆ ಇಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಜೀವಾಮೃತ ಹೆಂಗೆ ಅಂದ್ರೆ ಪ್ರತಿ 20 ನಿಮಿಷಕ್ಕೆ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ದ್ವಿಗುಣಗೊಳ್ತದೆ. ಅಂದ್ರೆ ಎಷ್ಟು ಕೋಟಿಗಟ್ಲೆ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿಗೆ ಸಿಗ್ಬೋದು, ಒಮ್ಮೆ ಯೋಚನೆ ಮಾಡಿ. ಬಟ್ ಒಂದು ನೆನಪಿರ್ಲಿ, ಇದೆಲ್ಲದು ದೇಶಿ ಆಕಳದಿಂದ ಮಾಡಿದ್ರೆ ಮಾತ್ರ ಇಷ್ಟು ಉಪಯೋಗ. ಇಲ್ಲಾಂದ್ರೆ ಬೇರೆ ನೀವು ಮಾಡ್ಕೊಂಡ್ರೆ ತುಂಬಾ ಪರ್ಸೆಂಟೇಜ್ ಕಮ್ಮಿ ಆಗತ್ತೆ. ಓಕೆ, ನೆಕ್ಸ್ಟ್,
ದೇಶಿ ಆಕಳ 1 ಗ್ರಾಂ ಸಗಣಿಯಲ್ಲಿ, ನೋಡಿ ಜೀವಾಮೃತ ಮಾಡೋದು ಹೇಗೆ ಅವೆಲ್ಲ ತಿಳ್ಕೊಂಡಾಯ್ತು. ಹೇಗ್ ಬಳಸ್ಬೇಕು, ಏನ್ ಪ್ರೋಸೆಸ್ ಮಾಡ್ಬೇಕು ಗೊತ್ತಾಯ್ತು. ಸಿಂಪಲ್ ಪ್ರೋಸೆಸ್. ಏನೇನ್ ಮಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ವಿ. ಅದನ್ನ 2 ರಿಂದ 3 ದಿನಗಳ ಕಾಲ ಸಂಪೂರ್ಣವಾಗಿ ದಿನಕ್ಕೆ 3 ಬಾರಿ ಅಂತ ಮಾಡ್ಬೇಕು. ಅದಾದ್ಮೇಲೆ ಅದರಲ್ಲಿರುವಂತ ಅನಿಲವೆಲ್ಲ ಮೀಥೇನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಹೊರಗಡೆ ಹೋಗುತ್ತೆ. 5 ರಿಂದ 7 ದಿನ ಒಳಗಡೆ 5 ರಿಂದ 7 ದಿನಗಳ ಒಳಗಡೆ ಅದನ್ನ ಬಳಸಬೇಕು, ತೇವಾಂಶ ಇದ್ದಾಗ. ಸಿಂಪಲ್. ಅದ್ರ ಉಪಯೋಗ ಎಷ್ಟಿದೆ ನೋಡಿ. ದೇಶಿ ಆಕಳ 1 ಗ್ರಾಂ ಸಗಣಿಯಲ್ಲಿ 300 ಕೋಟಿಯಂತೆ, ಎಷ್ಟು? 1 ಗ್ರಾಂ ಸಗಣಿಯಲ್ಲಿ 300 ಕೋಟಿಯಂತೆ. ಮತ್ತೆ ನೀವು ಇದನ್ನ ನಿಮ್ಮ ಮನೇಲಿರುವಂತಹ ಸಿಂಧಿ ಹಸುಗಳಿಗೋ ಅಥವಾ ಬೇರೆ ಹಸುಗಳಿಗೋ ಹೋಲಿಸ್ಕೊಂಡು ನಮ್ಮ ಹಸಿನಲ್ಲೂ ಇಷ್ಟ ಇದೆ ಅಂತಂದ್ರೆ ಅದು ಸರಿ ಆಗೋದಿಲ್ಲ. ಓಕೆ, ಅದಷ್ಟಿರೋದಿಲ್ಲ ಅಲ್ಲಿ. ಇದು ದೇಶಿ ಆಕಳ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಓಕೆ, ಹಂಗಂತ ನಿಮ್ಮ ಇದರಿಂದ ಮಾಡ್ಕೊಳಕ್ ಆಗಲ್ವಾ? ಮಾಡ್ಕೋಬಹುದು, ಬಟ್ ಇಷ್ಟು ಎಫೆಕ್ಟಿವ್ನೆಸ್ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬ ರೈತನ ಹತ್ರನೂ ಒಂದು ದೇಶಿ ಆಕಳ ಇರುವಂತದ್ದು, ಸೊ ದೇಶಿ ಆಕಳುಗಳನ್ನ ಸಾಕೊಳ್ಳುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, 1 ಗ್ರಾಂ ಸಗಣಿಯಲ್ಲಿ 300 ಕೋಟಿಯಂತೆ, 10 kg ಸಗಣಿಯಲ್ಲಿ 30 ಲಕ್ಷ ಕೋಟಿ ಇರುತ್ತೆ. ಯಾವುದು? PSB ಅಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಎಷ್ಟಿರುತ್ತೆ? 30 ಲಕ್ಷ ಕೋಟಿ. ಎಷ್ಟರಲ್ಲಿ? ಬರೀ 10 kg ಸಗಣಿಯಲ್ಲಿ. ಹಾಗೂ ಇತರ ಜೀವಾಣುಗಳು ಕಳೆಯುವಿಕೆಯು ಪ್ರಕ್ರಿಯೆಯಿಂದಾಗಿ ಇಮ್ಮಡಿಗೊಳ್ಳುತ್ತಾ 7 ದಿನಗಳಲ್ಲಿ ಅಗಣಿತವಾಗಿ ಸಮೃದ್ಧಗೊಂಡಿರುತ್ತೆ. ನಾವೇನು 7 ದಿವಸದ ಇನ್ನೇನು ಬಳಸಬೇಕು ಅನ್ನೋದು ರೆಡಿ ಆಗಿರುತ್ತಲ್ವ ಜೀವಾಮೃತ, ಅಷ್ಟೊತ್ತಿಗೆ ಎಷ್ಟು ಕೋಟ್ಯಾನುಕೋಟಿ ಸೂಕ್ಷ್ಮಾಣು ಜೀವಿಗಳಾಗಿರುತ್ತೆ ಯೋಚನೆ ಮಾಡಿ. ಇದೆಲ್ಲದು ಫ್ರೀಯಾಗಿ ನಮ್ಮ ತೋಟದಲ್ಲಿ ನಾವು ಮಾಡ್ಕೋಬೇಕಾಗಿರುವಂಥದ್ದು. ಬಟ್ ಇವತ್ತು ಈ ವಿಧಾನವನ್ನ ರೈತರು ಮಾಡ್ಕೊಳ್ದೇ ಇರೋದಕ್ಕೆ, ನೀವುಗಳು ಮಾಡ್ಕೊಳ್ದೇ ಇರೋದಕ್ಕೆ, ಇವತ್ತು ಹೊರಗಡೆ ನಮಗೆ ಬಯೋ ಫರ್ಟಿಲೈಸರ್ಸ್ ಅಂತೆಲ್ಲ ಹೇಳಿ ಕೃತಕವಾಗಿ ಸೂಕ್ಷ್ಮಾಣು ಜೀವಿಗಳನ್ನ ತಗೊಂಡ್ ಬಂದು ಹಾಕಿ ಇದನ್ನ ಭೂಮಿಗೆ ಹಾಕಿ ಸರಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೇದೇ, ಆದ್ರೆ ಅಲ್ಲಿ ನಾವು ದುಡ್ಡು ಕೊಟ್ಟು ಮಾಡ್ಬೇಕು. ಬಟ್ ಇದು ಫ್ರೀ ಅಲ್ಲ. ಅದಕ್ಕೊಂದು ದೇಶಿ ಆಕಳವನ್ನ ನಾನು ಸಾಕೋಬೇಕಲ್ಲ. ಸೊ ಇವತ್ತು ಫ್ರೀಯಾಗೂ ಅವೈಲಬಿಲಿಟಿ ಇದೆ, ದುಡ್ಡು ಕೊಟ್ಟು ತಗೋಬಹುದು ನಾವು ಸೂಕ್ಷ್ಮಾಣು ಜೀವಿಗಳನ್ನ. ಅದು ಒಳ್ಳೇದೇ. ಬಟ್ ಇಲ್ಲೇನು ಫ್ರೀ, ಮತ್ತೆ ಇಲ್ಲಿ ಅಲ್ಲಿರೋದಕ್ಕಿಂತ 1000 ಪಟ್ಟು ಸೂಕ್ಷ್ಮಾಣು ಜೀವಿಗಳು ಇಲ್ಲಿರುತ್ತೆ. ಸೊ ಯಾವ್ದು ಬೆಸ್ಟ್ ಅನ್ನೋದನ್ನ ನಾವು ಯೋಚನೆ ಮಾಡ್ಕೋಬೇಕಷ್ಟೆ. ಓಕೆ, ಸೊ ಹಾಗಾಗಿ ನೋಡಿ ಎಷ್ಟು ಇರುತ್ತೆ 1 ಗ್ರಾಂ ದೇಶಿ ಆಕಳ ಸಗಣಿಯಲ್ಲಿ ಅಂತ ಹೇಳಿ. ನೆಕ್ಸ್ಟ್, ತುಂಬಾ ಜನ ಈಗ ಕೇಳ್ಬೋದು, ಸರ್ 7 ದಿನಗಳಾದ್ಮೇಲೆ ಯಾಕೆ ಬಳಸಬಾರ್ದು? ಓಕೆ, ಕಳೆಯುವಿಕೆ ಬೇರೆ, ಕೊಳೆಯುವಿಕೆ ಬೇರೆ. ಕಳೆಯುವುದು ಅಂದ್ರೆ ಅದ್ರಲ್ಲಿರುವಂತ ಒಂದೊಂದೇ ಅಂಶ ಬಿಡುಗಡೆಯಾಗಿ ಒಂದು ಸಂಪೂರ್ಣವಾದಂತ ಒಂದು ಆಹಾರ ಆಗಿ ತಯಾರಾಗುತ್ತೆ. ಓಕೆ, ಆಹಾರ ಆಗಿ ತಯಾರಾಗುತ್ತೆ. 7 ದಿನಗಳ ನಂತರ ಏನಾಗುತ್ತೆ ಅಂದ್ರೆ ಅದು ಕೊಳೆಯೋದು, ಅಂದ್ರೆ ಹಾಳಾಗುತ್ತೆ. ಓಕೆ, ಈಗ ಆಹಾರವನ್ನ ಸ್ವಲ್ಪ ದಿನಗಳ ಕಾಲ ಹಂಗೆ ಇಟ್ರೆ ಏನಾಗುತ್ತೆ? ಹಾಳಾಗ್ಬಿಟ್ಟಿದ್ಯಪ್ಪ ಊಟ, ಸ್ಮೆಲ್ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಲ್ವಾ, ಆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ 7 ದಿನಗಳ ಮುಂಚಿತವಾಗಿ 5 ರಿಂದ 7 ದಿನಗಳ ಒಳಗಾಗಿ ಜೀವಾಮೃತವನ್ನ ಭೂಮಿಗೆ ನಾವು ಹಾಕ್ಲೇಬೇಕು. ಓಕೆ, ಇಲ್ಲ ಅಂದ್ರೆ ಅದು ನೆಕ್ಸ್ಟ್ ಕೊಳಿಯಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅವಾಗ ನೀವು ಹಾಕಿದ್ರೂ ಯೂಸ್ ಇಲ್ಲ, ವೇಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದಿಷ್ಟು ವಿಚಾರಗಳಲ್ಲಿ ನೋಡ್ಬೇಕಾಗಿರುವಂಥದ್ದು ಏನು ಅಂದ್ರೆ, ಸಗಣಿ ತಾಜಾ ಇದ್ದಷ್ಟು ಶ್ರೇಷ್ಠ. ಅದಾಗಿಯೂ 21 ದಿನಗಳ ತನಕ ಸಂಗ್ರಹಿಸಿದ ಸಗಣಿಯನ್ನು ಕೂಡ ಬಳಸಬಹುದು. ಸೊ ಜೀವಾಮೃತ ಮಾಡ್ಲಿಕ್ಕೆ ಸೊ ಕಂಪ್ಲೀಟ್ಲಿ ಫ್ರೆಶ್ ನಮಗೆ ಸಗಣಿ ಸಿಕ್ಕರೆ ಒಳ್ಳೇದು. ಅಥವಾ ಒಂದು 21 ದಿನಗಳ ಕಾಲ ಸ್ಟೋರೇಜ್ ಆಗಿರುವಂತ ಸಗಣಿಯನ್ನು ಕೂಡ ನಾವು ಬಳಸ್ಕೋಬಹುದು. ಆಮೇಲೆ ಗಂಜಲ ಅಂತ ನಾವೇನ್ ಹೇಳ್ತೀವಿ, ಅದು ಎಷ್ಟು ಹಳೆದಾಗಿದ್ದೋ ಅಷ್ಟು ಒಳ್ಳೇದದು. ಅಂದ್ರೆ ನೋಡಿ, ಜೀವಾಮೃತ ತಯಾರು ಮಾಡ್ಲಿಕ್ಕೆ ಗಂಜಲ ಎಷ್ಟು ಹಳೆದಾಗಿರುತ್ತೋ ಅಷ್ಟು ಒಳ್ಳೇದು, ಸಗಣಿ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಒಳ್ಳೇದು. ನೋಡಿ, ಇದೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡಾಗ, ಸೊ ಜೀವಾಮೃತ ಬಳಸ್ಕೊಂಡಾಗ ನಮಗೆ ರಿಸಲ್ಟ್ ನಮಗೆ ಕಾಣುತ್ತೆ. ಓಕೆ, ನೆಕ್ಸ್ಟ್, ದೇಶಿ ಆಕಳ ಸಗಣಿ ಅಥವಾ ಗಂಜಲ ಕಡಿಮೆ ಇದ್ದರೆ ಏನ್ ಮಾಡ್ಬೇಕು? ದೇಶಿ ಎತ್ತಿನ ಅಥವಾ ದೇಶಿ ಎಮ್ಮೆಯ ಸಗಣಿ ಅಥವಾ ಗಂಜಲ
ಅನ್ನು ದೇಶಿ ಆಕಳ ಸಗಣಿ ಅಥವಾ ಗಂಜಲದ ಜೊತೆಗೆ ಬೆರೆಸಿ ಬಳಸಬಹುದು. ನಿಮಗೆ ಬರೀ ದೇಶಿ ಆಕಳದ ಗಂಜಲ ಮತ್ತೆ ಸಗಣಿ ಸಿಕ್ತಿಲ್ಲ ಅಂತಂದ್ರೆ ದೇಶಿ ಎತ್ತಿಂದಾಗಿರ್ಬೋದು, ದೇಶಿ ಎಮ್ಮೆದು ಅದರ ಸಗಣಿ ಮತ್ತೆ ಗಂಜಲವನ್ನ ದೇಶಿ ಆಕಳ ಸಗಣಿ ಮತ್ತು ಗಂಜಲದ ಜೊತೆ ಕೂಡ ಮಿಕ್ಸ್ ಮಾಡಿ ನೀವು ಜೀವಾಮೃತವನ್ನ ತಯಾರು ಮಾಡ್ಕೋಬಹುದು. ನೆಕ್ಸ್ಟ್, ಹೆಚ್ಚು ಹಾಲು ಕೊಡುವ ಆಕಳಿಗಿಂತ ಕಡಿಮೆ ಹಾಲು ಕೊಡುವ ದೇಶಿ ಆಕಳ ಸಗಣಿ ಮತ್ತು ಗಂಜಲ ಶ್ರೇಷ್ಠ, ಜೀವಾಮೃತ ತಯಾರಿಕೆಗೆ ಹೆಚ್ಚು ಫಲಪ್ರದವಾಗಿರುತ್ತದೆ. ಓಕೆ, ಈ ಎಲ್ಲ ವಿಚಾರ ನಾನು ಹೇಳ್ತಾ ಇರುವಂತದ್ದಲ್ಲ, ಸುಭಾಷ್ ಪಾಳೇಕರ್ ಅವರು ಹೇಳಿರುವಂತ ವಿಚಾರಗಳು. ಹೆಚ್ಚು ಹಾಲು ಕೊಡುವ ಆಕಳಿಗಿಂತ ಕಡಿಮೆ ಹಾಲು ಕೊಡುವ ದೇಶಿ ಆಕಳ ಸಗಣಿ ಮತ್ತು ಗಂಜಲ ಜೀವಾಮೃತ ತಯಾರು ಮಾಡ್ಲಿಕ್ಕೆ ಬಹಳ ಶ್ರೇಷ್ಠವಾದದ್ದು. ಮತ್ತೆ ನಮ್ಮ ಭೂಮಿ ಮಣ್ಣಿಗೂ ಕೂಡ ಆ ಜೀವಾಮೃತಕ್ಕೆ ಅರ್ಥ ಕೊಡೋದೇ ಈ ದೇಶಿ ಆಕಳ ಸಗಣಿ ಮತ್ತು ಗಂಜಲ. ಓಕೆ, ನೆಕ್ಸ್ಟ್, ಈಗ ಬೆಲ್ಲ ಇವತ್ತೆಲ್ಲ ನಿಮಗೆ ಗೊತ್ತಿರುವಂತದ್ದು. ಬೆಲ್ಲಕ್ಕೆ ಇವತ್ತು ಬಣ್ಣ ಬರಬೇಕು ಅಂತ ಏನ್ ಮಾಡ್ತಿದ್ದಾರೆ, ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತಹ ಸೋಡಿಯಂ ಹೈಡ್ರೋಸಲ್ಫೇಟ್, ಸಫೋಲೈಟ್, ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್, ಮ್ಯಾಗ್ನಾಪ್ಲಾಕ್ ಇತ್ಯಾದಿ ಅಪಾಯಕಾರಿ ರಾಸಾಯನಿಕಗಳನ್ನ ಹಾಕುತ್ತಿರುವುದರಿಂದ ನೋಡಿ, ಇವತ್ತು ಬೆಲ್ಲ ಮಾಡ್ಲಿಕ್ಕೂ ಕೂಡ ಕಲರ್ ಬರ್ಲಿ, ಯಾಕಂದ್ರೆ ಜನಕ್ಕೆ ಇವತ್ತು ಕಲರ್ ಬೇಕಾಗಿದೆ. ಜನ ಅಂದ್ರೆ ಯಾರು? ನಮ್ಗಳಿಗೆನೆ, ನಮಗೆಲ್ಲ ಇವತ್ತು ಕಲರ್ ಚೆನ್ನಾಗಿ ಕಾಣಬೇಕಾಗಿರೋದ್ರಿಂದ ಸೊ ಇಷ್ಟು ಕೆಮಿಕಲ್ಗಳು ಆ ಬೆಲ್ಲದಲ್ಲಿ ಮಿಕ್ಸ್ ಆಗ್ತಿದೆ. ಮತ್ತೆ ನಾವ್ ಇದನ್ನ ಆರ್ಗ್ಯಾನಿಕ್ ಅಂತ ಜೀವಾಮೃತದಲ್ಲಿ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಹಾಗಾಗಿ ಜೀವಾಮೃತ ಮಾಡ್ಲಿಕ್ಕೆ ಕಪ್ಪು ಬೆಲ್ಲ ಅಂತ ಏನ್ ಬರ್ತದೆ ಅದನ್ನೇ ಬಳಸಬೇಕು, ಒಂದು ವಿಚಾರ. ನೆಕ್ಸ್ಟ್, ದ್ವಿದಳ ಧಾನ್ಯದ ಹಿಟ್ಟುಗಳ ಆಯ್ಕೆ ಮಾಡುವಾಗ ಶ್ರೇಷ್ಠತೆಯ ಆದ್ಯತೆ ಇಂತಿರಲಿ. ಓಕೆ, ಈಗ ದ್ವಿದಳ ಧಾನ್ಯಗಳು ಅಂತಂದ್ರೆ ಯಾವ್ದ್ಯಾವ್ದು ಬರುತ್ತೆ? ಈಗ 1 2 3 4 5 ಅಂತ ಕೊಟ್ಟಿದ್ದೀನಿ, ಅದು ಆರ್ಡರ್ ವೈಸ್. ಮೊದಲ ನಿಮ್ಮ ಆಯ್ಕೆ ಅಲಸಂದೆ ಇರಬೇಕು, ಎರಡನೇ ಆಯ್ಕೆ ತೊಗರಿ ಇರಬೇಕು, ಮೂರನೇ ಆಯ್ಕೆ ಕಡಲೆ ಅಥವಾ ಅವರೆ ಇರಬೇಕು, ನಾಲ್ಕನೇ ಆಯ್ಕೆ ಉದ್ದು ಇರಬೇಕು, ಐದನೇ ಆಯ್ಕೆ ಹೆಸರು ಇರಬೇಕು. ಸೊ ಈ ತರ ಈ ಧಾನ್ಯಗಳ ಹಿಟ್ಟನ್ನ ನಾವು ಬಳಸಬೇಕಾಗತ್ತೆ. ಓಕೆ, ಸೊ ಈ 5ರಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಬಳಸ್ಕೋಬಹುದು. ಬಟ್ ನಿಮ್ಮ ಮೊದಲನೇ ಆದ್ಯತೆ 1 2 3 4 5 ಆರ್ಡರ್ ಅಲ್ಲಿ ಹೇಗಿದೆಯೋ ಈ ತರ ಇದ್ರೆ ಒಳ್ಳೇದು. ಓಕೆ, ಅಲಸಂದೆ ಸಿಗ್ಲಿಲ್ವಾ ಅವಾಗ ತೊಗರಿ ಬೇಕಿತ್ತು, ಸಿಗ್ಲಿಲ್ವಾ ಅವಾಗ ಕಡಲೆ ಅಥವಾ ಅವರೆ, ಈ ತರ ಹೋಗ್ಬೇಕು. ಇಲ್ಲಿ ಶೇಂಗಾ ಮತ್ತೆ ಸೋಯಾಬೀನ್ ಏನಿದೆ ಇದನ್ನ ಬಳಸೋ ಹಾಗಿಲ್ಲ. ಓಕೆ, ನೆಕ್ಸ್ಟ್, ಈಗ ಬೆಲ್ಲ, ಕಪ್ಪು ಬೆಲ್ಲ ಅಂತ ಹೇಳಿದ್ವಿ. ಇನ್ ಕೇಸ್ ಅದು ಸಿಗ್ಲಿಲ್ಲಪ್ಪ ಏನ್ ಮಾಡೋದು? 2 kg ಬೆಲ್ಲಕ್ಕೆ ಬದಲಾಗಿ ನೀವು ಬೇಕಾದ್ರೆ 4 ಲೀಟರ್ ಕಬ್ಬಿನ ಹಾಲನ್ನ ಬಳಸಬಹುದು. ಓಕೆ, ಪ್ಯೂರ್ ಕಬ್ಬಿನ ಹಾಲೇನಿರುತ್ತೆ ಅದನ್ನ ಕೂಡ ಬಳಸ್ಕೋಬಹುದು. ಅಥವಾ ಅದು ಸಿಗ್ಲಿಲ್ಲ ಅಂದ್ರೆ 2 ಲೀಟರ್ ಬಲಿತ ತೆಂಗಿನ ನೀರು. ಓಕೆ, 2 ಲೀಟರ್ ಬಲ್ತಿರುವಂತಹ ತೆಂಗಿನಕಾಯಿ ಏನಿರ್ತದೆ ಅದರ ಒಂದು ನೀರನ್ನ 2 ಲೀಟರ್ನಷ್ಟು ಬಳಸಬೇಕಾಗತ್ತೆ. ಓಕೆ, ಅದು ಆಗಲ್ಲ ಅಂತಂದ್ರೆ 10 kg ಸಿಹಿ ಜೋಳ ದಂಟಿನ ತುಂಡುಗಳನ್ನ ಬಳಸಬಹುದು. ಓಕೆ, ಸೊ 2 kg ಕಪ್ಪು ಬೆಲ್ಲ, ಒರಿಜಿನಲ್ ಬೆಲ್ಲ ಸಿಗ್ಲಿಲ್ಲ ಅಂದಾಗ ಸೊ ಇಷ್ಟು ಆಪ್ಷನ್ಸ್ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್, ಯಾವ ಸಮಯದಲ್ಲಿ ಕೊಡುವಂತದ್ದು ಸೂಕ್ತ ಜೀವಾಮೃತ ಅಂತಂದ್ರೆ ಮುಂಜಾನೆಗಿಂತ ಸಂಜೆ 4 ಗಂಟೆಗೆ ಪೂರೈಸಿದರೆ ಸೂಕ್ಷ್ಮಾಣು ಜೀವಿಗಳು ನೆಲ ಕಚ್ಚಿಕೊಂಡು ಕ್ರಿಯಾಶೀಲವಾಗಿರಲು ಸೂಕ್ತ. ಯಾಕೆ? ಸೊ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಸಾಕಷ್ಟು ಬಿಸಿಲಿರೋದ್ರಿಂದ ಸಂಜೆ 4 ಗಂಟೆ ನಂತರ ನಾವು ಬಳಸೋದ್ರಿಂದ ವಾತಾವರಣ ತಂಪಾಗಿರ್ತದೆ. ಸೊ ಅಂಥ ವಾತಾವರಣದಲ್ಲಿ ನಾವು ಬಳಸೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ನೆಲಕ್ಕೆ ಕಚ್ಚಿಕೊಳ್ಳೋದು ಅಂದ್ರೆ ಆ ವಾತಾವರಣ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ಪರಿಸರಕ್ಕೆ ಹೊಂದ್ಕೊಂಡು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತವೆ. ಶಕ್ತಿಶಾಲಿಯಾಗಿ ಮಣ್ಣಲ್ಲಿ ಸ್ಥಾಪಿಸಿಕೊಂಡು ವೃದ್ಧಿಗೊಳ್ಳಲು 20 ಗಂಟೆಗಳಷ್ಟು ದೀರ್ಘ ಕಾಲಾವಧಿಯ ತಣ್ಣನೆಯ ವಾತಾವರಣ ಲಭ್ಯವಾಗುತ್ತದೆ. ಅಂದ್ರೆ ನೋಡಿ, ಸಂಜೆ ನಾವು 4-5 ಗಂಟೆ ಒಳಗಡೆ ಬಳಸೋದ್ರಿಂದ ನೆಕ್ಸ್ಟ್ ಇನ್ನೇನು ಸಂಜೆ ಆಯ್ತು, ಕತ್ಲಾಯ್ತು, ಮತ್ತೆ ಬೆಳಿಗ್ಗೆ ತನಕನು ಸೂರ್ಯ ಹುಟ್ಟೋ ತನಕನು ಅತಿ ಹೆಚ್ಚು ಬಿಸಿಲು ಬರೋ ತನಕನು ಹತ್ತತ್ರ 20 ಗಂಟೆಗಳ ಕಾಲ ತಂಪಾದ ವಾತಾವರಣ ಆ ಸೂಕ್ಷ್ಮಾಣು ಜೀವಿಗಳಿಗೆ ಸಿಗೋದ್ರಿಂದ ಅವುಗಳ ಕಾರ್ಯ ತುಂಬಾ ಅದ್ಭುತವಾಗಿ ಪ್ರಾರಂಭ ಆಗ್ತದೆ. ಹಾಗಾಗಿ ಜೀವಾಮೃತವನ್ನು ಕೊಡುವಂತವ್ರು ಸಂಜೆ 4 ಗಂಟೆಗಳ ನಂತರ ಕೊಡುವಂಥದ್ದು ಉತ್ತಮ. ನೆಕ್ಸ್ಟ್, ಕನಿಷ್ಠ ವಾರಕ್ಕೊಮ್ಮೆ ಗರಿಷ್ಠ ಪ್ರಾಕ್ಷಿಕಕ್ಕೊಮ್ಮೆ ಕೊಡುವಂಥದ್ದು
ಉತ್ತಮ. ನೀವು ವಾರಕ್ಕೊಮ್ಮೆ ಕೊಡ್ಬೋದು, 15 ದಿನಕ್ಕೊಮ್ಮೆ ಕೊಡ್ಬೋದು, ತಿಂಗಳಿಗೊಮ್ಮೆ ಕೊಡ್ಬೋದು. ಇದು ಡಿಪೆಂಡ್ಸ್, ನಿಮ್ಮ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮುಂಚೆ ನಮ್ಮ ಎಲ್ಲ ಟ್ರೈನಿಂಗ್ ಸೆಷನ್ ಅಲ್ಲೂ ಜೀವಾಮೃತ ವಿಚಾರ ಬಂದಾಗ ಎಷ್ಟೆಷ್ಟು ತಿಂಗಳಿಗೆ ಕೊಡಬೇಕು ಆ ಪರ್ಟಿಕ್ಯುಲರ್ ಕ್ರಾಪಿಗೆ, ಅಥವಾ ಎಷ್ಟು ದಿನಕ್ಕೆ ಕೊಡಬೇಕು ಅನ್ನೋ ವಿಚಾರವನ್ನ ತಿಳಿಸಿದೀವಿ. ಸೊ ಅದನ್ನ ನೋಡ್ಕೊಂಡು ಫಾಲೋ ಮಾಡಿದ್ರೆ ಆಯ್ತು ಅಷ್ಟೆ. ಓಕೆ. 1 ಎಕರೆಗೆ 200 ಲೀಟರ್ ಜೀವಾಮೃತ ಭೂಮಿಗೆ ಹನಿಸಿದರೆ ಮುಖ್ಯ ಪೋಷಕಾಂಶಗಳನ್ನು ಪೂರೈಸಿದಂತಾಗುತ್ತದೆ. ಓಕೆ. ಸೊ 1 ಎಕರೆಗೆ 200 ಲೀಟರ್ ಅಷ್ಟು ಜೀವಾಮೃತವನ್ನ ಪೂರೈಸಿದಾಗ ಮುಖ್ಯ ಪೋಷಕಾಂಶಗಳು ಅಂತ ನಾವು ಏನ್ ಹೇಳ್ತೀವಿ, ಆ ಒಂದು ಮೈನ್ ನ್ಯೂಟ್ರಿಯೆಂಟ್ಸ್ ಆ ಭೂಮಿಗೆ, ಗಿಡಗಳಿಗೆ ಸಿಗುತ್ತೆ. 21 ದಿನಕ್ಕೊಮ್ಮೆ 200 ಲೀಟರ್ ನೀರಿನಲ್ಲಿ 20 ಲೀಟರ್ 200 ಲೀಟರ್ ನೀರಲ್ಲಿ 20 ಲೀಟರ್ ಜೀವಾಮೃತ ಬೆರೆಸಿ ಬೆಳೆಗಳಿಗೆ ಸಿಂಪಡಿಸಿದರೆ, ನೋಡಿ 200 ಲೀಟರ್ಸ್ ಆಫ್ ವಾಟರ್ಗೆ ರೆಡಿ ಇರುವಂತ ಜೀವಾಮೃತವನ್ನ ಒಂದು 20 ಲೀಟರ್ ತಗೊಂಡು ಸೊ ಸ್ಪ್ರೇ ಮಾಡೋದ್ರಿಂದ ಲಘು ಪೋಷಕಾಂಶಗಳು ಅಂತ ನಾವೇನ್ ಹೇಳ್ತೀವಿ, ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೈಮರಿ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕೆಲವೊಂದಿಷ್ಟು ಲಘು ಪೋಷಕಾಂಶಗಳು ಬರುತ್ತೆ, ಸೊ ಅದು ಗಿಡಗಳಿಗೆ ಸಿಕ್ಕ ಹಾಗೆ ಪೂರೈಸಿದಂತೆ ಆಗತ್ತೆ. ಓಕೆ. ಸಿಂಪಡಣೆ, ಸ್ಪ್ರೇ ಮಾಡೋದು ಕೂಡ ಸಂಜೆ 4 ಗಂಟೆ ಮೇಲೆ ಮಾಡಿದ್ರೆ ಒಳ್ಳೆಯದು. ಓಕೆ. ನೆಕ್ಸ್ಟ್, ಸೊ ಇದಿಷ್ಟು ಕೂಡ ಜೀವಾಮೃತವನ್ನ ತಯಾರಿಸುವಂತ ಒಂದು ವಿಧಾನ. ಯಾವ ಸಂದರ್ಭದಲ್ಲಿ ಬಳಸಬೇಕು, ಎಷ್ಟು ದಿನಗಳ ಒಳಗಡೆ ಬಳಸಬೇಕು, ಸೊ ಸಗಣಿ ಮತ್ತು ಗಂಜಲ ಇದು ಬಳಸೋದ್ರಿಂದ ಎಷ್ಟು ಸೂಕ್ಷ್ಮಾಣುಜೀವಿಗಳು ಮತ್ತೆ ಎಷ್ಟೆಲ್ಲ ಕೆಲಸ ಆಗತ್ತೆ, ಹಾಗೆ ಸೊ ಯಾವ ರೀತಿ ಇದನ್ನ ಬಳಕೆ ಮಾಡ್ಕೋಬೇಕು ಅನ್ನೋ ಸಾಕಷ್ಟು ವಿಚಾರವನ್ನ ಸೊ ನಾವಿವತ್ತು ತಿಳ್ಕೊಂಡ್ವಿ. ಕರೆಕ್ಟ್. ಸೊ ಇದೇ ತರ ಇದು ನೀರಿರೋ ಕಡೆ ಆಯ್ತು. ಇನ್ನೊಂದು ಘನ ಜೀವಾಮೃತ ಅಂತ ಬರುತ್ತೆ. ಸೊ ಘನ ಜೀವಾಮೃತ ಏನು ಅಂದ್ರೆ, ಖುಷ್ಕಿ ಬೇಸಾಯಕ್ಕೆ ಘನ ಜೀವಾಮೃತ ಅಂದ್ರೆ ಒಣ ಬೇಸಾಯ ಪದ್ಧತಿ ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ಮಳೆ ಆಶ್ರಿತವಾಗಿ ಬೆಳಿತಾರೆ. ಅಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಏನು ಇರಲ್ಲ, ಮಳೆ ಬಂದ್ರೆ ಬೆಳೆ. ಓಕೆ. ಬೋರ್ವೆಲ್ ಇರೋದಿಲ್ಲ, ಏನು ಇರಲ್ಲ, ಮಳೆ ಬೆಳೆ. ಸೊ ಈ ತರ ಇರುತ್ತಲ್ಲ, ಸೊ ಇವ್ರೇನ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಘನ ಜೀವಾಮೃತ ಅಂತ ಹೇಳ್ತಾರೆ. ಸೊ ಅದನ್ನ ಮಾಡ್ಕೋಬೇಕಾಗತ್ತೆ. ಸೊ ದ್ರವ ಜೀವಾಮೃತವನ್ನು ಕೊಡುವಾಗ ಭೂಮಿಯಲ್ಲಿ ತೇವಾಂಶ ಇರಬೇಕಾದ್ದರಿಂದ ಖುಷ್ಕಿ ಜಮೀನಿನಲ್ಲಿ ಮಳೆ ಬಿದ್ದಾಗ, ಇಬ್ಬನಿ ಬಿದ್ದಾಗ ಮಾತ್ರ ಅದನ್ನು ಪೂರೈಸಲು ಸಾಧ್ಯ. ಓಕೆ. ಖುಷ್ಕಿ ಬೇಸಾಯದಲ್ಲಿ ಬಳಸಲು ಹೇರಳ ಪ್ರಮಾಣದಲ್ಲಿ ಪೂರ್ವಭಾವಿಯಾಗಿ ತಯಾರಿಸಿ ಚೀಲಗಳಲ್ಲಿ ಸಂಗ್ರಹಿಸಿ ಇಡಲು ಸಾಧ್ಯವಾಗುವಂತೆ ಘನಜೀವಾಮೃತವನ್ನು ಕೂಡ ರೈತರು ಮಾಡಬಹುದಾಗಿದೆ. ಓಕೆ. ಸೊ ಈ ಘನಜೀವಾಮೃತ ಏನಿದೆ ಅಂತಂದ್ರೆ, ಇದನ್ನ ನಾವು ಮುಂಚೆನೆ ತಯಾರು ಮಾಡಿಕೊಂಡು ಚೀಲಗಳಲ್ಲಿ ತುಂಬಿಡ್ಕೋಬಹುದು. ಓಕೆ. ಸೊ ಬರೀ ಜೀವಾಮೃತ ಏನಿದೆ ಇಷ್ಟು ದಿನಗಳ ಕಾಲ ಒಳಗಡೆ ಬಳಸಬೇಕು ಅಂತ ಏನ್ ಹೇಳಿದ್ವಿ, ಸೊ ಇದು ಆ ರೀತಿ ಇರೋದಿಲ್ಲ. ಇದನ್ನ ನಾವು ಚೀಲಗಳಲ್ಲಿ ತುಂಬಿಡ್ಕೊಂಡು ಮುಂಚೆನ ತಯಾರು ಮಾಡಿಟ್ಕೊಂಡು ಅವಶ್ಯಕತೆ ಇದ್ದಾಗೆಲ್ಲ ಬಳಸ್ಕೊಂಡು ಹೋಗ್ಬೋದು. ಯಾಕೆ ಅಂತಂದ್ರೆ, ಇದು ಮಳೆ ಬಿದ್ದಾಗ ಮಾತ್ರ ನಾವು ಆ ಭೂಮಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದ್ರಿಂದ. ಓಕೆ. ಇಲ್ಲಿ ಒಣ ಬೇಸಾಯ ಪದ್ಧತಿ ಆದ್ರೂ ಸಹ ಮಳೆ ಬಿದ್ದಾಗ್ಲೇನೆ ನಾವು ಈ ಘನ ಜೀವಾಮೃತವನ್ನ ಕೊಡೋಕೆ ಆಗುವಂಥದ್ದು. ಹಾಗಾಗಿ ಈ ಘನ ಜೀವಾಮೃತವನ್ನ ನಾವು ಮುಂಚೆನೆ ತಯಾರು ಮಾಡ್ಕೊಂಡು ಚೀಲದಲ್ಲಿ ತುಂಬಿಡ್ಕೋಬಹುದು. ಓಕೆ. ಮಳೆ ಬಂದ ತಕ್ಷಣ ನಾವು ಕೊಡೋದ್ರಿಂದ ಅದರ ಕೆಲಸ ಪ್ರಾರಂಭ ಆಗ್ತದೆ. ಸೊ ಇದನ್ನ ತಯಾರು ಮಾಡುವಂಥದ್ದು ಹೇಗೆ ಅಂತಂದ್ರೆ, ಒಂದು 100 kg ದೇಶಿ ಆಕಳ ಸಗಣಿ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 ಹಿಡಿ ಬದುವಿನ ಮಣ್ಣು ಬೆರೆಸಿ ಸ್ವಲ್ಪ ದೇಶಿ ಆಕಳ ಗಂಜಲವನ್ನ ಚಿಮುಕಿಸಿ ಉಪ್ಪಿಟ್ಟಿನ ತರ ಮಿಶ್ರಣ ಮಾಡಿರಿ. ಓಕೆ. ಸೊ ನೀಟಾಗಿ ಏನ್ ಮಾಡ್ಬೇಕು, ಕಲಿಸ್ಬೇಕು. ಓಕೆ. ಉಪ್ಪಿಟ್ಟು ನಾವು ಕೊನೆಯಲ್ಲಿ ಮಿಶ್ರಣ ಮಾಡ್ತೀವಿ ನೋಡಿ, ಬಿಸಿನೀರಿಗೆ ರವೆ ಹಾಕಿದ್ಮೇಲೆ ಉಪ್ಪಿಟ್ಟು ಹೆಂಗ್ ಮಿಕ್ಸ್ ಆದಾಗ ಸೊ ಯಾವ ತರ ನಿಮಗೆ ಕಾಣಿಸ್ತಿರುತ್ತೋ ಅದೇ ತರ ಈ ಒಂದು 100 kg ದೇಶಿ ಆಕಳ ಸಗಣಿಗೆ ಇವೆಲ್ಲವನ್ನು ಕೂಡ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಹಸುವಿನ ಗಂಜಲನ್ನ ಚಿಮುಕ್ಸ್ಕೊಳ್ಳೋದಷ್ಟೇ. ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಚಿಮುಕ್ಸ್ಕೊಂಡು ನೀಟಾಗಿ ಕಲಿಸ್ಬೇಕು ಅದನ್ನ. ಓಕೆ. ಕಲಿಸಿ ಇಟ್ಕೊಂಡಿರ್ಬೇಕು. ಮಿಶ್ರಣಕ್ಕೆ 24 ಗಂಟೆಗಳ ತನಕ ಗೋಣಿ ಚೀಲದಿಂದ ಮುಚ್ಚಿರ್ಬೇಕು. ಸೊ ನೀವೇನದು ಕಲ್ಸಿ ಇಟ್ಕೊಂಡಿರ್ತೀರಾ ಅದಕ್ಕೆ 24 ಗಂಟೆಗಳ ತನಕ ಏನ್ ಮಾಡಿ ಅಂತಂದ್ರೆ ಒಂದ್ ಗೋಣಿ ಚೀಲವನ್ನ ಮುಚ್ಚಿಡಿ. ಇದು ಕೂಡ ನೆರಳಲ್ಲೇ ಇರಲಿ. ಓಕೆ. ಸೊ ಇಷ್ಟ ಆಯ್ತು ಅಂದ್ರೆ ನಿಮಗೆ ಇನ್ನೇನು ಆಲ್ಮೋಸ್ಟ್ ಘನ ಜೀವಾಮೃತ ತಯಾರಾದಂಗೆನೆ. ಒಂದೊಮ್ಮೆ ನಿಮಗೆ ದೇಶಿ ಆಕಳ ಸಗಣಿ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಸಾಲದಾಗಿದ್ದರೆ, ನಿಮ್ಮ ಹತ್ರದಲ್ಲಿ ನಿಮಗೆ ದೇಶಿ ಆಕಳ ಸಗಣಿ ಸಿಗ್ಲಿಲ್ಲ ಅಂತಂದ್ರೆ
ಏನ್ ಮಾಡಿ ಅಂತಂದ್ರೆ, ಅಂದ್ರೆ ಅವಶ್ಯಕತೆ ಇರುವಷ್ಟು ಸಿಗ್ಲಿಲ್ಲ ಅಂದ್ರೆ ಒಂದ್ 50% ಅಷ್ಟು ದೇಶಿ ಆಕಳ ಸಗಣಿ ತಗೊಳ್ಳಿ, ಇನ್ನೊಂದು 50% ಅಷ್ಟು ದೇಶಿ ಎತ್ತಿನ ಸಗಣಿ ತಗೊಳ್ಳಿ. ಆಕಳ ಮತ್ತು ಎತ್ತಿನ ಸಗಣಿ 50-50% ಮಾಡ್ಕೊಳ್ಳಿ. ಅಂದ್ರೆ 50 kg ಇದು, 50 kg ಅದು. ಓಕೆ, ಅದು ಸಿಗ್ಲಿಲ್ವಾ, 33 kg ದೇಶಿ ಆಕಳ ಸಗಣಿ, 33 kg ದೇಶಿ ಎತ್ತಿನ ಸಗಣಿ, 33 kg ದೇಶಿ ಎಮ್ಮೆಯ ಸಗಣಿ, ಇವು ಮೂರನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಅಂದ್ರೆ ಆಪ್ಷನ್ಸ್ ಇದೆಲ್ಲದೂ ಕೂಡ. ನಮಗೆ ಸಂಪೂರ್ಣವಾಗಿ ದೇಶಿ ಆಕಳ ಸಗಣಿನೇ ಸಿಕ್ಕಿಲ್ಲ ಅಂದಾಗ ಸೊ ನಾವು ಈ ತರನು ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ವಿಚಾರ. ಓಕೆ, ನೆಕ್ಸ್ಟ್, ಈ ಮಿಶ್ರಣವನ್ನು ಉಂಡೆ ಮಾಡಿ ಒಂದೊಂದು ಉಂಡೆಯನ್ನು ಹನಿ ನೀರಾವರಿಯ ಏನು ನಾವು ಡ್ರಿಪ್ ಮಾಡಿರ್ತೀವಿ ನಡಿಯಲ್ಲಿ ಇರಿಸಿ ಅದರ ಮೇಲೆ ಒಣಗಿದ ಹುಲ್ಲನ್ನು ಮುಚ್ಚಿ ನೀರು ಹನಿಯಲು ಬಿಡಬಹುದು. ಓಕೆ, ಇನ್ ಕೇಸ್ ಏನಾದ್ರು ಡ್ರಿಪ್ ಇರಿಗೇಷನ್ ಮಾಡಿರೋಂಥವ್ರು ಇದ್ದರೆ ಹೇಳ್ತಿರೋದು. ಓಕೆ, ಡ್ರಿಪ್ ಇರಿಗೇಷನ್ ಮಾಡಿರೋಂಥವ್ರು ಇದ್ದರೆ ಸೊ ಅವ್ರೇನ್ ಮಾಡ್ಬೋದು ಅಂತಂದ್ರೆ, ಈ ಒಂದು ಉಂಡೆಗಳನ್ನ ಆ ಒಂದು ಬೆಳೆಯ ಸಮೀಪದಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ನೀರು ಅದರ ಮೇಲೆ ಹನಿಯೋ ರೀತಿ ಕೂಡ ಮಾಡ್ಕೋಬಹುದು. ಓಕೆ, ಸೊ ಇನ್ನು ಕೆಲವರು ಒಂದೊಂದು ಕೋಲನ್ನ ನೆಟ್ಟಿ ಅದಕ್ಕೆ ಬಾಟಲ್ ಕಟ್ಟಿ ಬಾಟಲಿಗೆ ತೂತ ಮಾಡಿ ನೀರಲ್ಲಿ ಹನಿ ಬೀಳೋ ತರನು ಮಾಡ್ತಾರೆ. ಸೊ ಅದು ಅವ್ರ ಚಾಯ್ಸ್, ಮಾಡ್ಕೋಬಹುದು. ಓಕೆನಾ. ಈ ಹಸಿ ಘನ ಜೀವಾಮೃತದ ಉಂಡೆಯನ್ನು ಗಿಡಗಳ ಮರಗಳ ಹತ್ತಿರ ಕೂಡ ಇಡಬಹುದು. ಭೂಮಿ ತೇವಾಂಶ ಇದ್ದಾಗ, ಸೊ ಮಳೆ ಬಂದಿದೆ ಅಂದಾಗ ನಾವು ಮುಂಚೆನೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮಳೆ ಬಂದ ತಕ್ಷಣ ಈ ಉಂಡೆಗಳನ್ನ ಗಿಡದ ಭಾಗದಲ್ಲಿ, ಬೆಳೆ ಭಾಗದಲ್ಲಿ ಇಡೋದ್ರಿಂದ ಸೊ ಏನಾಗುತ್ತೆ, ಇಮಿಡಿಯೇಟ್ಲಿ ನಮಗೆ ಇದ್ರದ್ದು ಕೆಲಸ ಏನಿದೆ, ವರ್ಕ್ ಏನಿದೆ, ಬೆನಿಫಿಟ್ಸ್ ಏನಿದೆ ಅದೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಹೇಳಿದ್ದಾರೆ, ಹುಲ್ಲನ್ನು ಮುಚ್ಚಬೇಕು. ಅದೇನಿರುತ್ತೆ, ನೀವು ಜೀವಾಮೃತ ಏನ್ ಇಡ್ತೀರಾ, ಘನ ಜೀವಾಮೃತ ಉಂಡೆಗಳನ್ನ ಏನ್ ಇಡ್ತೀರಾ ಅದ್ರ ಮೇಲೆ ಸ್ವಲ್ಪ ಹುಲ್ಲನ್ನ ಮುಚ್ಚೋದು ಒಳ್ಳೇದು. ಯಾಕೆಂದ್ರೆ ಇದು ಕೂಡ ಸೂಕ್ಷ್ಮಾಣು ಜೀವಿಗಳ ಸಮುಚ್ಚಯ ಆಗಿರೋದ್ರಿಂದ ನೇರವಾಗಿ ಬಿಸಿಲು ಬಿದ್ದಾಗ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಗೆ ತೊಂದರೆ ಆಗ್ತದೆ. ಸೊ ನೀವು ಸ್ವಲ್ಪ ಹುಲ್ಲನ್ನ ಮುಚ್ಚೋದ್ರಿಂದ ಸೊ ಅದರಿಂದ ಸ್ವಲ್ಪ ತೇವಾಂಶವನ್ನ ಕಾಪಾಡ್ಕೊಳ್ಳಿಕ್ಕೆ ಅಥವಾ ಒಂದು ತಂಪಾದ ವಾತಾವರಣಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಈ ಮಿಶ್ರಣವನ್ನು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿ ಬೇಸಿಗೆ ಕಾಲದಲ್ಲಾದರೆ ನೆರಳಿನಲ್ಲಿ, ಇತರೆ ಕಾಲದಲ್ಲಿ ತೆಳು ಬಿಸಿನಲ್ಲಿ ಒಣಗಿಸ್ಕೋಬಹುದು. ಒಣಗಿದ ನಂತರ ಎಳೆ ಸೆಡ್ಡೆಯಲ್ಲಿ ಇಳಿಯುವಂತೆ ಕುಟ್ಟಿ ಪುಡಿ ಮಾಡಿ ಹಳೆಯ ಗೋಣಿ ಚೀಲಗಳಲ್ಲಿ ತುಂಬಿ ನೆಲ ಗೋಡೆ ಸ್ಪರ್ಶಿಸಿದಂತೆ ಮಳೆ ನೀರು ಸೋರದಲ್ಲಿ ಸೆಲ್ಫ್ ಮೇಲೆ ಸಂಗ್ರಹಿಸಿಟ್ಟು 6 ತಿಂಗಳ ತನಕ ಬಳಸ್ಕೋಬಹುದು. ಅರ್ಥ ಆಯ್ತಾ? ಈ ಮಿಶ್ರಣವನ್ನ ಫಸ್ಟ್ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಹಾಳೆಯ ಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿ ಬೇಸಿಗೆ ಕಾಲದಲ್ಲಿ ಅದ್ರ ನೆರಳಲ್ಲಿ, ಇತರ ಕಾಲದಲ್ಲಿ ತೆಳು ಬಿಸಿನಲ್ಲಿ, ಓಕೆ, ಒಟ್ಟು ನೆರಳಿನಲ್ಲಿ ಅಥವಾ ತುಂಬಾ ಕಡಿಮೆ ಬಿಸಿಲಿನಲ್ಲಿ ಏನ್ ಮಾಡ್ಬೇಕು, ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಟಾರ್ಪಲ್ ಮೇಲೆ ಏನ್ ಮಾಡ್ಬೇಕು, ಉಂಡೆಗಳ ತರ ಮಾಡ್ಬಿಟ್ಟು ನಾವು ಇಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದು ಒಣಗುತ್ತಲ್ಲ ಆ ಬಿಸಿಲಿನ ತಾಪಮಾನಕ್ಕೆ, ಅಂದ್ರೆ ಡೈರೆಕ್ಟ್ ಬಿಸಿಲಿಗಲ್ಲ, ನೆರಳಲ್ಲಿ ಇಡ್ತೀವಿ, ಗಾಳಿ ಮುಖಾಂತರ ಅಥವಾ ಸುತ್ತಲಿನ ವಾತಾವರಣದ ಮುಖಾಂತರ ಅದೇನಾಗುತ್ತೆ, ಡ್ರೈ ಆಗುತ್ತೆ. ಸೊ ಡ್ರೈ ಆದ ನಂತರ ನಾವೇನ್ ಮಾಡ್ಬೇಕಂತಂದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ನಾವು ಚೀಲದಲ್ಲಿ ಅದನ್ನ ತುಂಬಿಡ್ಕೊಂಡು ಸೊ ನೆಲ ತಾಕದಂತೆ, ಅಂದ್ರೆ ಜನ ಜಾಸ್ತಿ ಓಡಾಡೋ ಜಾಗದಲ್ಲಿ ಅದನ್ನ ಇರಿಸ್ತಲೇನೆ ಅಥವಾ ನೀರ್ ತಾಕದಂಗೆ ಅದನ್ನ ನೋಡ್ಕೊಂಡು 6 ತಿಂಗಳ ತನಕನೂ ಕೂಡ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಅವಶ್ಯಕತೆ ಇದ್ದಾಗ ಬಳಸ್ಕೋಬಹುದು. ಇದು ಘನ ಜೀವಾಮೃತ. ಓಕೆ, ಯಾರಲ್ಲೆಲ್ಲ ನೀರಾವರಿ ಇದೆ, ನೀರ್ ಚೆನ್ನಾಗಿದೆ, ಅವರೆಲ್ಲರೂ ಜೀವಾಮೃತನೇ ಮಾಡ್ಕೊಳ್ಳಿ. ಯಾರಿಗೆ ನೀರಿನ ಸಮಸ್ಯೆ ಇದೆ ಅಥವಾ ಅದೇ ಮಳೆ ಆಧಾರಿತ ವ್ಯವಸಾಯ ಯಾರು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಘನ ಜೀವಾಮೃತವನ್ನ ತಯಾರು ಮಾಡ್ಕೊಳ್ಳೋದು ಉತ್ತಮ. ಓಕೆ, ಕೆಲಸ ಕಾರ್ಯ ಎರಡರದ್ದು ಒಂದೇ ಇರುತ್ತೆ, ಬೆನಿಫಿಟ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಕುಷ್ಕಿ ಬೆಳೆ ಬಿತ್ತನೆಗೆ ಒಣಗಿದ ಘನ ಜೀವಾಮೃತದೊಡನೆ ಜರಡಿ ಹಿಡಿದ ತಿಪ್ಪೆ ಗೊಬ್ಬರವನ್ನು ಒಂದು ಪ್ರಮಾಣದಲ್ಲಿ ಬೆರೆಸಿ ಎಕರೆಗೆ 100 kg ಬಿತ್ತುವಾಗ ಎಳೆ ಸೆಡ್ಡೆಯ ಮೂಲಕ ಪೂರೈಸಬೇಕು. ಸಸಿ ನಾಟಿ ಮಾಡುವಾಗ 1 ಹಿಡಿ ಘನ ಜೀವಾಮೃತ ಹಾಕಿ ನಾಟಿ ಮಾಡಬೇಕು. ಹೆಚ್ಚು ಘನ ಜೀವಾಮೃತ ಲಭ್ಯವಿದ್ದರೆ ಮಧ್ಯಂತರ ಬೇಸಾಯ ಮಾಡುವಾಗ ಕೂಡ ಇಚ್ಛಿತ ಪ್ರಮಾಣದಲ್ಲಿ ಕೊಡಬಹುದು. ಓಕೆ, ಸೊ ನೀವು ಈ ಘನ ಜೀವಾಮೃತವನ್ನ ನೀವು ಬಳಸ್ತೀರಾ ಅಂತಂದ್ರೆ ಜರಡಿ ಹಿಡಿದಂತ ತಿಪ್ಪೆ ಗೊಬ್ಬರದ ಜೊತೆಗೆ ಸೊ ಈ ಒಂದು
ಘನಜೀವಾಮೃತವನ್ನ ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಕೊಡಬಹುದು. ಮತ್ತೆ ಸಸಿ ನಾಟಿ ಮಾಡುವಾಗ ಅಲ್ಲೇನು ನೀವು ಗುಂಡಿ ತೋಡಿರ್ತೀರಲ್ಲ, ಅದಕ್ಕೆ ಬೇಕಾದ್ರೆ ಒಂದು ಹಿಡಿ, ಕೈಯಲ್ಲಿ ಒಂದು ಹಿಡಿಯಷ್ಟು ಘನಜೀವಾಮೃತವನ್ನ ಹಾಕಿ ನಾಟಿ ಮಾಡ್ಬೋದು. ಓಕೆ, ಹೆಚ್ಚು ಘನಜೀವಾಮೃತ ನಿಮ್ಮ ಹತ್ರ ಅವಶ್ಯಕತೆ ಇತ್ತು ಅಂತಂದ್ರೆ ಮಧ್ಯದಲ್ಲಿ ಯಾವಾಗಾದ್ರೂ ಮತ್ತೊಮ್ಮೆ, ಅಂದ್ರೆ ಈಗ ಒಂದು ಬೆಳೆ ಒಂದ್ 3 ತಿಂಗಳು ಇದೆ ಅಂತಂದ್ರೆ 1 ತಿಂಗಳಾದ್ಮೇಲೆ 1.5 ತಿಂಗಳಾದ್ಮೇಲೆ ಯಾವಾಗಾದ್ರೂ ಒಂದ್ಸಲ ಒಂದಿಷ್ಟು ಪ್ರಮಾಣದಲ್ಲಿ ಬೇಕಾದ್ರೆ ಬೆಳೆಗಳಿಗೆ ನೀವು ಮತ್ತೆ ಇದನ್ನ ಪೂರೈಸಬಹುದು. ಅಂದ್ರೆ ನೀವು ಇದನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ, ನಾಟಿ ಮಾಡ್ಬೇಕಾದ್ರೆ, ನಾಟಿ ಮಾಡಿದ ನಂತರ, ಕೆಲವೊಂದಿಷ್ಟು ದಿನಗಳ ನಂತರನೂ ಕೂಡ ನೀವು ಈ ಘನಜೀವಾಮೃತವನ್ನ ಎಲ್ಲಾ ಹಂತದಲ್ಲೂ ಕೂಡ ಬಳಸ್ಕೋಬಹುದು. ಓಕೆ, ಹಸಿಯಾಗಿದ್ದ ಘನಜೀವಾಮೃತ ಒಣಗಿದ ನಂತರ ಸಮಾಧಿ ಸ್ಥಿತಿಗೆ ಜಾರಿ ಕೋಶಾವಸ್ಥೆ ತಲುಪುವುದು ಸೂಕ್ಷ್ಮಾಣುಜೀವಿಗಳು. ಓಕೆ, ಸೊ ನಿಮಗೆ ಈಗ ಅನ್ನಿಸ್ತಿರ್ಬೋದು, ಸರ್ ಹಸಿಯಾಗಿರುತ್ತೆ ನೀವು ಡ್ರೈ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀರಾ ಅಂತ. ಅದಕ್ಕೂ ಇಲ್ಲಿ ಆನ್ಸರ್ ಇದೆ ನೋಡಿ. ಹಸಿಯಾಗಿದ್ದ ಘನಜೀವಾಮೃತ ಒಣಗಿದ ನಂತರ ಅದು ಸಮಾಧಿ ಸ್ಥಿತಿಗೆ ಸೇರುತ್ತೆ. ಅದರಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಕೂಡ ಆ ಸ್ಥಿತಿಗೆ ಹೋಗ್ಬಿಡುತ್ತೆ. ಓಕೆ, ಘನಜೀವಾಮೃತ ಭೂಮಿಗೆ ನೀಡಿ ತೇವಾಂಶ ಲಭ್ಯವಾದೊಡನೆ ಸುಪ್ತಾವಸ್ಥೆಯಿಂದ ಜಾಗೃತಗೊಂಡು ಕ್ರಿಯಾಶೀಲವಾಗುತ್ತದೆ. ಖಂಡಿತ, ಯಾವಾಗ ಘನಜೀವಾಮೃತ ನೀವು ತಯಾರಿಸ್ತಿರೋ, ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ತಿರೋ, ಅದು ಒಂದು ಸಮಾಧಿ ಸ್ಥಿತಿಗೆ ಹೋಗಿರುತ್ತೆ. ಆದರೆ ಅದೇ ಘನಜೀವಾಮೃತವನ್ನ ನಾವು ಮತ್ತೆ ಭೂಮಿಗೆ ಹಾಕಿದಾಗ ಯಾವಾಗ ನೀರಿನ ತೇವಾಂಶ ಅಥವಾ ನೀರಿನ ಅಂಶ ಅದಕ್ಕೆ ತಾಕುತ್ತೋ, ಏನದು ಸುಪ್ತಾವಸ್ಥೆಯಲ್ಲಿ ಇರ್ತದೋ ಅಥವಾ ಸಮಾಧಿ ಸ್ಥಿತಿಲಿ ಇರ್ತದೋ, ಅಲ್ಲಿಂದ ಮತ್ತೆ ಕ್ರಿಯಾಶೀಲಗೊಂಡು ಮತ್ತೆ ತನ್ನ ಕಾರ್ಯವನ್ನ ಪ್ರಾರಂಭ ಮಾಡ್ತದೆ. ಓಕೆ, ಸೊ ಇದಿಷ್ಟು ಕೂಡ ಜೀವಾಮೃತ ಮತ್ತೆ ಘನಜೀವಾಮೃತವನ್ನ ತಯಾರಿಸುವಂತಹ ವಿಧಾನ, ಬಳಸುವಂತಹ ವಿಧಾನ, ಮತ್ತೆ ಉಪಯೋಗಗಳೇನು, ಎಷ್ಟು ಸೂಕ್ಷ್ಮಾಣು ಜೀವಿಗಳಿದೆ, ಸೊ ಇದೆಲ್ಲದನ್ನು ಕೂಡ ನಾವು ಉಚಿತವಾಗಿ ಮಾಡ್ಕೋಬಹುದು. ಹೌದಾ? ಇದಕ್ಕೇನಾದ್ರೂ ಖರ್ಚು ಬರುತ್ತಾ? ಇವತ್ತಿನ ಕಾಲದಲ್ಲಿ ಏನಾದ್ರೂ ಖರ್ಚು ಬಂತು ಅಂದ್ರೆ ಯಾವ್ದೋ ಒಂದು ಹಿಟ್ಟು ತಗೊಳ್ಲಿಕ್ಕೋ, ಒಂದು ಬೆಲ್ಲ ತಗೊಳ್ಲಿಕ್ಕೋ ಏನೋ ಒಂದ್ ಖರ್ಚು ಬರ್ಬೋದು. ಎಷ್ಟು ಖರ್ಚು ಬರ್ಬೋದು ಬಂದ್ರು? 1 ಎಕರೆಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ರೂಪಾಯಿ. ಇದಕ್ಕಿಂತ ಮೇಲೆ ಇನ್ನೇನ್ ಖರ್ಚು ಬರುತ್ತೆ? ಹೋಗ್ಲಿ, 1000 ರೂಪಾಯಿ ಖರ್ಚು ಬರ್ಲಿ, ತೊಂದರೆ ಇಲ್ಲ. ಆದರೆ ಕೋಟಿಯಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ನಿಮ್ಮ ಭೂಮಿಗೆ ಒದಗಿಸುತ್ತೆ. ಭೂಮಿಯಲ್ಲಿ ಇರುವಂತಹ ಯಾವ್ದಾದ್ರು ಗಂಜಲ ಇವೆಲ್ಲ ಬಳಸೋದ್ರಿಂದ ಭೂಮಿಯಲ್ಲಿ ಯಾವ್ದಾದ್ರು ಕೆಟ್ಟ ರೋಗಾಣುಗಳಿದ್ರೆ ಅವನ್ನು ಕೂಡ ಸಾಯಿಸುತ್ತೆ. ಭೂಮಿಯಲ್ಲಿ ಲಭ್ಯವಾಗದ ರೂಪದಲ್ಲಿರುವಂತಹ ಅನ್ನ ಘಟಕಗಳನ್ನ ಲಭ್ಯವಾಗುವ ರೂಪಕ್ಕೆ ಬದಲಾಯಿಸ್ಬಿಟ್ಟು ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಡುವಂತ ಕೆಲಸ ಇದ್ರಲ್ಲಿರುವಂತಹ ಕೋಟಿ ಸೂಕ್ಷ್ಮಾಣು ಜೀವಿಗಳ ಕೆಲಸವನ್ನ ಮಾಡ್ತದೆ. ಅಂದ್ರೆ ಅಡಿಗೆ ಭಟ್ಟರ ಕೆಲಸವನ್ನ ಈ ಜೀವಾಮೃತ ಘನಜೀವಾಮೃತ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ. ಇನ್ನೇನ್ ಪೋಷಕಾಂಶಗಳು ಸಿಕ್ತು ಅಂತಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆ ಹಸಿರಾಗಿರ್ತದೆ, ಒಳ್ಳೆ ಆಹಾರ ಉತ್ಪಾದನೆ ಕ್ರಿಯೆ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರುತ್ತೆ, ಗುಣಮಟ್ಟ ಚೆನ್ನಾಗಿ ಬರುತ್ತೆ, ಭೂಮಿನೂ ಕೂಡ ಉಳ್ಕೊಳ್ಳುತ್ತೆ. ಮತ್ತೆ ಯಥೇಚ್ಛವಾಗಿ ನಾವೇನಿವತ್ತು ರಾಸಾಯನಿಕ ಗೊಬ್ಬರವನ್ನ ಬಳಸ್ಕೊಳ್ತಾ ಬರ್ತಿದೀವಿ, ಆ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡ್ತಾ ಬರಬಹುದು. ಓಕೆ, ಸೊ ಹಾಗಾಗಿ ನಿಮಗೆ ಈ ತರದ ವ್ಯವಸ್ಥೆ ಇದನ್ನ ಯಾವ ಬೆಳೆಗ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಸರ್ ಅದಕ್ ಮಾಡ್ಬೋದಾ ಇದಕ್ ಮಾಡ್ಬೋದು ಅಂತ ಕೇಳ್ಬೇಡಿ, ಯಾವ ಬೆಳೆಗ್ ಬೇಕಾದ್ರೂ ಮಾಡ್ಕೋಬಹುದು. ನಿಮಗೆ ಈ ವ್ಯವಸ್ಥೆ ನಿಮಗೆ ಅಳವಡಿಸ್ಕೊಳಕ್ಕಾಗತ್ತೆ ಅಂದ್ರೆ ಖಂಡಿತವಾಗಿ ಧೈರ್ಯವಾಗಿ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಭೂಮಿ ಚೆನ್ನಾಗಿರುತ್ತೆ, ನಿಮ್ಮ ಬೆಳೆಗಳು ತುಂಬಾ ಅದ್ಭುತವಾಗಿ ಇರ್ತದೆ. ಓಕೆ, ಸೊ ಇದಿಷ್ಟು ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ ಜ್ಞಾನದ ಆಧಾರದ ಮೇಲೆ ಕೊಟ್ಟಿರುವಂತಹ ಒಂದು ನಾಲೆಡ್ಜ್. ಓಕೆ, ಥ್ಯಾಂಕ್ ಯು ಸೋ ಮಚ್.